ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಸೇರಿಕೊಂಡು ಅಂಜುನ ಫಾರಿನ್ಗೆ ಹೋಗೋದನ್ನು ತಡೆದ್ರ, ಅಥವಾ ಇಲ್ಲಿ ದೇವಿಯಾನಿಯ ಜುಟ್ಟು ನಚ್ಚಿ ಕೈಗೆ ಸಿಕ್ಕೇ ಬಿಡ್ತಾ? ಏನಾಯಿತು ಏನು ಕತೆ? ಇದರ ಜೊತೆಗೆ ಅಚ್ಯುತ್ ಮತ್ತು ಭೂಮಿಯ ಕಾಂಟ್ರಾಕ್ಟ್ ಮದುವೆ ಸತ್ಯ ಅರಿವಿಲ್ಲ ಆಗ್ತದೆ. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಇಲ್ಲಿ ಅಚ್ಯುತ್ ಭೂಮಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಬಿಕಾಸ್ ದೇವಿಯಾನಿ ಒಂದು ಮಾತನ್ನು ಕೇಳಿದಂಥ ಭೂಮಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಅಚ್ಯುತ್ ವಿರುದ್ಧ ನಿಂತು ಅಂಜುನ ಬಿಡಿಸ್ಕೊಂಡು ಬರ್ತಾಳೆ. ಇದರಿಂದಾಗಿ ಅಚ್ಯುತ್ ಕೋಪ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಭೂಮಿ ಅಂಜುನ ಬಿಡಿಸ್ಕೊಂಡು ಬಂದಿದ್ದ ಅಷ್ಟೇ ಅಲ್ಲ, ಶ್ರವಣ್ ಸಾಹೇಬ್ರನ್ನ ಕೂಡ ಮನೆಗೆ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾಳೆ. ಶ್ರವಣ್ ಅವ್ರು ಕೂಡ ಮನೆಗೆ ಬರುವುದಾಗಿ ಒಪ್ಕೊಂಡಿದ್ದಾರೆ. ಇದೇ ಒಂದು ಖುಷಿಯಲ್ಲಿ ಅಚ್ಯುತ್ಗೆ ವಿಷಯವನ್ನು ಹೇಳ್ತಾಳೆ. ಜೊತೆಗೆ ಅಚ್ಯುತ್ ಸತ್ಯನ ಜೊತೆ ಮನೆಗೆ ಬರ್ತಿದ್ದಾಗೆ ಶ್ರವಣ್ ಸಾಹೇಬರು ಮನೆಗೆ ಬರ್ತಿದ್ದಾರೆ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಅಂಜುನ ಫಾರಿನ್ ಕಳಿಸ್ತಿದ್ದಾರೆ. ಅಜ್ಜು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀನು ಇಲ್ಲಿರಬಾರ್ದು ಅಂತ ಹೇಳ್ತಿದ್ರು. ಅಚ್ಯುತ್ ಮೌನವಾಗಿರ್ತಕ್ಕಂಥ ಅಚ್ಯುತ್ನ ನೋಡಿದ್ದೆ, ದಯವಿಟ್ಟು ಸಾಹೇಬ್ರೆ ಕೋಪ ಮಾಡ್ಕೋಬೇಡಿ, ನಿಮ್ಗೆ ಎಷ್ಟು ಕೋಪ ಬಂದಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಬಟ್ ನನಗೆ ಏನು ಮಾಡಬೇಕಾಗಿತ್ತು ಅಲ್ಲಿ, ಇನ್ನೂ ಕೂಡ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಅಂಜುನ ಅಲ್ಲಿಂದ ತರಬೇಕಿತ್ತು ಅಂದರೆ ನಾನು ಕೋಪ ಮಾಡ್ಕೊಳ್ಳೇಬೇಕಿತ್ತು, ಆ ರೀತಿ ಮಾತಾಡಲೇಬೇಕಿತ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಹೇಳಿದ್ದೆ ಅಲ್ಲೇ ನಿಮ್ಗೆ ಎಷ್ಟು ಕೋಪ ಬಂದರು, ಎಷ್ಟು ಬೈಬೇಕು ಅನಿಸುತ್ತೋ, ಏನು ಮಾಡಬೇಕು ಅನಿಸುತ್ತೋ ಎಲ್ಲನೂ ಕೂಡ ಮನೆಗೆ ಬಂದಮೇಲೆ ಮಾಡಿ ಅಂತ. ಈಗ ನಿಮ್ಗೆ ಎಷ್ಟು ಬೈಬೇಕು ಅನಿಸುತ್ತೋ ಬೈರಿ, ನನಗೆ ಏನನ್ನ ಕೂಡ ಮಾತನಾಡುವುದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ನಿಂಗೆ ಅರ್ಥ ಆಗೋದಿಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತ. ನಿನ್ನ ಜೀವಕ್ಕೆ ಅಪಾಯ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಆ ರೀತಿ ಮಾತಾಡ್ತಿರೋದು. ಈ ಮನೆಯಲ್ಲಿ ಇಬ್ಬಿಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಆಫೀಸರ್ಸ್ ಎತ್ಕೊಂಡು ಕೂಡ ನಿನ್ನ ಮೇಲೆ ಅಟ್ಯಾಕ್ ಆಗುತ್ತೆ, ಅದನ್ನು ನಮ್ಮಿಂದ ತಡೆಯೋಕೆ ಆಗ್ತಿಲ್ಲ ಅಂದರೆ ಏನರ್ಥ ಅಂತ ಅಚ್ಯುತ್ ಹೇಳ್ತಿದ್ದಾಗ, ಅಯ್ಯೋ ಸಾಹೇಬ್ರೆ ನೀವು ಯಾಕೆ ಆ ರೀತಿ ಅನ್ಕೋತಿದ್ರೆ, ಹೇಗೂ ಅಂಜು ಫಾರಿನ್ಗೆ ಹೋಗ್ತಿದ್ದಾಳೆ, ಅಂಜು ಇದ್ದಿದ್ರೆ ನನಗೆ ಟ್ರಬಲ್ ಇತ್ತು, ಈಗ ಅಂಜುನೇ ಇಲ್ವಲ್ಲ, ಆ ರೀತಿ ಏನೂ ಆಗೋದಿಲ್ಲ ಅಂತ ಭೂಮಿ ಹೇಳಿದಾಗ, ಯಾರು ಹೇಳಿದ್ದು ದಡ್ಡಿ ನಿನಗೆ ಅಂಜು ನಿನಗೆ ಎನಿಮಿ ಅಂತ? ಅಂಜು ಮೇಲ್ನೋಟಕ್ಕೆ ಕಾಣಿಸ್ತಿರೋದಷ್ಟೇ, ಆದರೆ ಎಲ್ಲವನ್ನ ಕೂಡ ಅಂಜುನೇ ಮಾಡಿಲ್ಲ, ಅಂಜುಗಿಂತ ದೊಡ್ಡ ಎನಿಮಿ ನಿನಗಿದ್ದಾರೆ, ಬಟ್ ಯಾರು ಅನ್ನೋದಷ್ಟೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದರೂ ಸಾಹೇಬ್ರೆ ನೀವು ಯಾಕೆ ಸುಮ್ಮನೆ ನನ್ನ ಬಗ್ಗೆ ವರಿ ಮಾಡ್ಕೋತಿದ್ರ? ನಾನು ನಿಮಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಷ್ಟೇ ಆಗಿರೋದು, 8 ತಿಂಗಳಷ್ಟೇ ಇನ್ನು ನಾನು ನಿಮ್ಮ ಹೆಂಡತಿ ಆಗಿರೋದು, ಅದಕ್ಕೆ ಯಾಕೆ ಇಷ್ಟೆಲ್ಲ ವರಿ ಮಾಡ್ಕೋಬೇಕು ಅಂತಿದ್ದಾಗ ಇಲ್ಲಿ ಅಚ್ಯುತ್ಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಅಚ್ಯುತ್ ಎಮೋಷ್ನಲ್ ಆಗಿಬಿಡ್ತಾರೆ. ಇತ್ತ ಕಡೆ ಭೂಮಿ ಮೇಲೆ ರೇಗ್ತಿದ್ದಾಗ ಈ ಕಡೆ ಸತ್ಯನ ಕೂಡ ಅವಳು ಹೇಳ್ತಿರೋದ್ರಲ್ಲಿ ಏನಿದೆ ತಪ್ಪಿದೆ? ಅಚ್ಯುತ್ ಖಂಡಿತ ಅವಳು ಹೇಳ್ತಿರೋ ಮಾತು ನಿಜ ಅಲ್ವಾ? ಅವಳು ಏನೇ ಇದ್ರು ಜಸ್ಟ್ ನಿನಗೆ 8 ತಿಂಗಳಿಗಷ್ಟೇ ಅಲ್ವಾ ಹೆಂಡತಿ, ಅವಳು ಹೇಳಿದ್ರಲ್ಲೂ ಅರ್ಥ ಇದೆಯಪ್ಪ, ನೀನು ಯಾಕೆ ಅವಳ ಬಗ್ಗೆ ವರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ಹೇಳಿಬಿಡು ನೀನು ಅವಳನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ಯಾ, ಪರ್ಮನೆಂಟ್ ಹೆಂಡತಿ ಅಂತ ಹೇಳ್ತಿದ್ದಾಗೆ ಅಚ್ಯುತ್ಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ. ಈ ಕಡೆ ಭೂಮಿ ಬಂದಿದೆ, ಅಯ್ಯೋ ನೀವು ಏನೂ ಸತ್ಯಣ್ಣನ ಮಾತನ್ನು ಸೀರಿಯಸ್ ಆಗಿ ತೊಗೋಬೇಡಿ, ಸತ್ಯಣ್ಣನೂ ಹೇಳ್ತಾರೆ ಬಿಡಿ ಸಾಹೇಬ್ರೆ ಅಂತ ಅಚ್ಯುತ್ಗೆ ಹೇಳ್ತಿದ್ದಾಳೆ. ತದನಂತರ ಇಲ್ಲಿ ಸತ್ಯಣ್ಣ ನಾನು ಏನು ಹೇಳಿದ್ನೋ ಅದು ನಿಜಾನೇ ಇದೆ ಅಂತ ಹೇಳ್ಬಿಡ್ತಾರೆ. ಇತ್ತ ಕಡೆ ದೇವಿಯಾನಿ ತನ್ನ ಮಗಳು ಅಂಜುನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಅಯ್ಯೋ ಮಗಳೇ ನೀನು ಯಾಕೆ ನನ್ನ ಮೇಲಿರೋ ಅಪರಾಧನ ನಿನ್ನ ಮೇಲೆ ಹಾಕ್ಕೊಂಡೆ ಅಂತಕ ಮಾಮ್, ನೀನು ನನಗೆ ಸೂಪರ್ ಹೀರೋ ಮಾಮ್, ನೀನೇ ನನಗೆಲ್ಲ, ನೀನು ಇಲ್ಲದೆ ನನಗೆ ಏನೂ ಕೂಡ ಇಲ್ಲ, ನೀನೇ ಜೈಲ್ಗೆ ಹೋಗ್ಬಿಟ್ರೆ ಹೇಗೆ, ಅದಕ್ಕೋಸ್ಕರ ನಾನು ಹೋದರೂ ಪರವಾಗಿಲ್ಲ, ಬಟ್ ನೀನು ಇರಬೇಕು, ನಿನ್ನ ಆಸೆ ಕನಸುಗಳು ನಿನ್ನ ಡ್ರೀಮ್ ಎಷ್ಟೆಲ್ಲ ಇದೆ ನಿಜವಾಗ್ಲೂ ಅದೆಲ್ಲ ನೆರವೇರಿಸ್ತಿದ್ಯಾ? ಖಂಡಿತ ಇಲ್ಲ, ನೀನು ಜೈಲ್ಗೆ ಹೋಗಿದ್ರೆ ಅದೇ ಕಾರಣಕ್ಕೆ ಅದನ್ನು ನನ್ನ ಮೇಲೆ ಹಾಕ್ಕೊಂಡೆ ಅಂದಾಗ, ಅಯ್ಯೋ ಬೇಬಿ ನನಗೋಸ್ಕರ ಇವತ್ತು ನೀನು ಇಷ್ಟೆಲ್ಲ ಅನುಭವಿಸ್ಬೇಕಾಗಿದೆ, ಮತ್ತು ಫಾರಿನ್ಗೆ ಹೋಗಬೇಕಾಗಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅಶ್ವಿನಿ ಕೂಡ ಅಲ್ಲೇ ಇದ್ದಾರೆ. ತದನಂತರ ಇಲ್ಲಿ ಅಂಜುನ ಕರ್ಕೊಂಡು ಹೊರಗಡೆ ಬರ್ತಾರೆ. ಅದರ ನಡುವೆ ಅಲ್ಲಿ ಭೂಮಿ ಅಚ್ಯುತ್ ಹತ್ರ, ಆದರೂ ಸಾಹೇಬ್ರೆ ಪಾಪ ದೇವಿಯಾನಿ ಅಮ್ಮ ನಿಜವಾಗ್ಲೂ ಒಬ್ಬರೇ ಮಗಳು, ಅವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಅಂಜು ಕೂಡ ಚಿಕ್ಕದ್ರಿಂದ ಬರೀ ಹೊರಗಡೆನೆ ಬೆಳೀತಾ ಬಂದ್ಲು, ಈಗಲೂ ಕೂಡ ಫಾರಿನಲ್ಲಿದ್ಲು, ಈಗ ಮತ್ತೆ ಬಂದ್ಲು, ಮತ್ತೆ ಹೋಗ್ತಿದ್ದಾಳೆ, ದಯವಿಟ್ಟು ನಾವು ಹೋಗಿ ಹೇಳಣ್ವ, ಅವರು ಹೋಗೋದು ಬೇಡ ಅಂತ ಅಜ್ಜಿ ಹತ್ರ ತಡಿಯಣ್ವ ಅಂತ ಹೇಳಿ ಭೂಮಿ ಅಚ್ಯುತ್ನ ಕರ್ಕೊಂಡು ಬರ್ತಾರೆ. ಈ ಕಡೆ ಅಂಜು ಆಲ್ರೆಡಿ ದೇವಿಯಾನಿ ಅಶ್ವಿನಿ ಹೊರಗಡೆ ಇದ್ದಾರೆ. ಈಗ ಏನಿದು ಮಾಮ್, ನಾನು ಹೋಗ್ತಿದ್ದೀನಿ ಅಂತ ಗೊತ್ತಿದ್ದು ಯಾರೂ ಕೂಡ ಹೊರಗಡೆ ಬಂದಿಲ್ವಲ್ಲ ನನ್ನ ಕಳಿಸ್ಕೊಡೋಕೆ ಅಂತ ದೇವಿಯಾನಿಗೆ ಹೇಳ್ತಿದ್ರೆ, ಪರವಾಗಿಲ್ಲ ಬಿಡು ಅಂಜು, ನಮಗೂ ಒಂದು ಟೈಮ್ ಬರುತ್ತೆ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಭೂಮಿ ಅಚ್ಯುತ್ತಾಗಿ ಸತ್ಯನ ಬರ್ತಿದ್ದಾಗೇ, ಸದ್ಯ ನೀವಾದರೂ ಬಂದ್ರಲ್ಲ ಅಚ್ಯುತ್ ಮತ್ತು ಭೂಮಿ ಅಂತ ಹೇಳಿ ಅಂಜು ಮತ್ತು ದೇವಿಯಾನಿ ಹೇಳಿದಾಗ, ಇಲ್ಲಿ ನನ್ನ ಕಣ್ಮುಂದೆ ಇನ್ಯಾವತ್ತೂ ಕೂಡ ಕಾಣಿಸ್ಕೋಬೇಡ, ಫಾರಿನ್ಗೆ ಹೋಗ್ತಿದ್ಯಾ ಹೋಗು, ನೀನು ತಪ್ಪು ಮಾಡಿರೋದಕ್ಕೆ ಇದಕ್ಕಿಂತ ಬೇರೆ ಶಿಕ್ಷೆ ಬೇಕಾಗಿಲ್ಲ, ಅದನ್ನೇನಾದರೂ ಬಿಟ್ಟು ನೀನು ಮತ್ತೆ ರಿಟರ್ನ್ ಆಗಿ ಇನ್ನೇನಾದರೂ ನನ್ನ ಕಣ್ಮುಂದೆ ಕಾಣಿಸ್ಕೊಡ್ರೆ ಖಂಡಿತ ನಿನ್ನ ಶಿಕ್ಷೆ ಕೊಡಿಸೋಕೆ ಕಾಯ್ತಾ ಇರ್ತೀನಿ ನಾನು ಅಂತ ಅಚ್ಯುತ್ ಹೇಳಿ ಭೂಮಿನ ಕರ್ಕೊಂಡು ಹೋಗೇ ಬಿಡ್ತಾರೆ. ಭೂಮಿ ಕರ್ಕೊಂಡು ಬಂದಿದ್ದು ಅವರನ್ನು ತಡಿಬೇಕು ಅಂತ, ಬಟ್ ಅಚ್ಯುತ್
ಮಾಡುತ್ತೆ ಬೇರೆ ಇದೆ. ಇಲ್ಲಿ ಖಂಡಿತವಾಗ್ಲೂ ದೇವಿಯಾನಿ ರೆಬೆಲ್ ಆಗ್ತಾರೆ ಅಚ್ಯುತ್ ವರ್ತನೆಗೆ. ತದನಂತರ ಇಲ್ಲಿ ಅಂಚು ಅಶ್ವಿನಿ ನನ್ನ ಫೋನನ್ನು ಮೇಲ್ಗಡೆನೆ ಬಿಟ್ಟು ಮರ್ತು ಬಂದುಬಿಟ್ಟಿದ್ದೀನಿ, ಪ್ಲೀಸ್ ಫೋನ್ ತಂದು ಕೊಡ್ತೀಯಾ ಅಂದಾಗ ಸರಿ ಆಯಿತು ಅಂತ ಅಶ್ವಿನಿ ಹೋಗ್ತಾರೆ. ತದನಂತರ ಇಲ್ಲಿ ದೇವಿಯಾನಿ ಬಳಿ ಅಂಚು ಮೊಮ್ಮ ನನಗೆ ಇದನ್ನು ದೊಡ್ಡದು ಮಾಡಬೇಕು ಅಂತ ಅನ್ನಿಸ್ತದೆ, ಶ್ರವಣ್ ಮಾವ ಕೂಡ ಬಂದೇ ಇಲ್ವಲ್ಲ ಅಂದಾಗ ನಿಮ್ಮ ಶ್ರವಣ್ ಮಾವನ ಕತೆ ಏನಾಯಿತು ಗೊತ್ತಾ, ಬೇಲ್ಕೊಡಿಸ್ತೀನಿ ಅಂದಾಗ ಅಜ್ಜು ಏನು ಮಾಡಿದ್ರು ಗೊತ್ತಾ ಅಂತ ಹೇಳಿ ಅತ್ತೆ ಮಾಡಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ಶ್ರವಣ್ ಅವರು ಹೊರಗಡೆ ಹೋಗಿದ್ದು, ಮನೆ ಬಿಟ್ಟು ಹೋಗಿದ್ದು ಎಲ್ಲವನ್ನ ಕೂಡ ತಿಳಿಸ್ತಾರೆ. ಇದನ್ನೇ ದೊಡ್ಡ ಇಶ್ಯೂ ಮಾಡು, ಖಂಡಿತವಾಗ್ಲೂ ಶ್ರವಣ್ ಮಾವ ಇಲ್ಲಿಗೆ ಬರಲೇಬಾರ್ದು, ಈ ಮನೆ 3 ಬಾಗಿಲಾಗ್ಬಿಡ್ಬೇಕು, ಆ ರೀತಿ ಮಾಡಬೇಕು ನೀನು ಅಂತ ಅಂಚು ದೇವಿಯಾನಿಗೆ ಹೇಳ್ಕೊಡ್ತಾರೆ. ನಂತರ ಇಲ್ಲಿ ಅಶ್ವಿನಿ ಫೋನೇ ಇಲ್ವಲ್ಲ ಅಲ್ಲಿ ಅಂದಾಗ ಹೌದಾ ಬ್ಯಾಗಲ್ಲಿ ಚೆಕ್ ಮಾಡ್ತೀನಿ ಅಂತ ಚೆಕ್ ಮಾಡ್ತಾರೆ, ಅಲ್ಲೇ ಇರುತ್ತೆ, ಬೇಕು ಅಂತಲೇ ಅಂಚು ಅಶ್ವಿನಿನ ಮೇಲ್ಗಡೆ ಕಳಿಸಿರ್ತಾರೆ. ತದನಂತರ ಇಲ್ಲಿ ಅಂಚು ಹೋಗ್ತಿದ್ದಾಗೆ ದೇವಿಯಾನಿ ಶ್ರವಣ್ಗೆ ಕಾಲ್ ಮಾಡ್ತಾರೆ, ನಚ್ಚಿ ಕೂಡ ಅಲ್ಲೇ ಇದ್ದಾರೆ. ಇಲ್ಲಿ ಭಾವ ಅಂಚು ಮನೆಗೆ ಬಂದು ಅಂದಾಗ ಗೊತ್ತಾಯಿತು, ನಾನು ಕೂಡ ಬರ್ತಿದ್ದೀನಿ ಅಂತ ಹೇಳೋಕೆ ಬರ್ತಾರೆ. ಬಟ್ ಅಷ್ಟರಲ್ಲಿ ದೇವಿಯಾನಿ ನಿಜವಾಗ್ಲೂ ನಮ್ಮ ಅಂಚುವಿಂದ ನೀವು ಅತ್ತೆ ಹತ್ರ ಕಪಾಳಕ್ಕೆ ಹೊಡ್ಸ್ಕೊಡೋಕಾಯಿತು, ನಿಜವಾಗ್ಲೂ ಆ ರೀತಿ ಮಾಡಿದ್ದು ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬ ಆಸೆ ಆಗಿದೆ, ಆ ರೀತಿ ಅತ್ತೆ ಮಾಡಬಾರ್ದಿತ್ತು, ಏನೇ ಇದ್ರು ನೀವು ಆಡಿಸಿ ಬೆಳೆಸಿರೋ ಅಚ್ಯುತ್ ಮತ್ತು ನಚ್ಚಿ ಮುಂದೆ ನಿಮ್ಗೆ ಆ ರೀತಿ ಮಾಡಿದ್ದು ನಿಜವಾಗ್ಲೂ ಅವಮಾನ ತರಿಸಿದೆ. ಇಲ್ಲಿ ಅಶ್ವಿನಿ ಕೂಡ ಕಣ್ಣೀರು ಹಾಕ್ತಿದ್ದಾಳೆ, ಅವಳು ಕಣ್ಣೀರನ್ನು ನೋಡೋಕ್ಕಾಗ್ತಿಲ್ಲ, ನನ್ನ ಅಪ್ಪನಿಗೆ ಅವಮಾನ ಆಗಿರೋ ಈ ಮನೆಯಲ್ಲಿ ನಾನು ಖಂಡಿತ ಇರೋದಿಲ್ಲ, ಆದರೆ ನಮ್ಮಪ್ಪ ನನ್ನನ್ನು ಕರ್ಕೊಂಡೇ ಹೋಗಿಲ್ವಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಅಂತ ಹೇಳಿ ದೇವಿಯಾನಿ ಹೇಳ್ತಿದ್ದಾಗೆ ಆ ಕಡೆ ಶ್ರವಣ್ ಸೈಲೆಂಟ್ ಆಗಿಬಿಡ್ತಾರೆ. ಈ ಕಡೆ ನಚ್ಚಿಗೆ ದೇವಿಯಾನಿ ಕಾಲ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇಲ್ಲಿ ಏನಾಯಿತು ಮಾವ, ಬನ್ನಿ ಮನೆಗೆ ಹೋಗೋಣ, ಎಲ್ಲ ಕೂಡ ನಿಮ್ಮ ವೆಲ್ಕಮ್ ಮಾಡಲಿಕ್ಕೆ ಕಾಯ್ತಿದ್ದಾರೆ ಅಂದರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬರುವುದಿಲ್ಲ ಅಂತ ಶ್ರವಣ್ ಹೇಳ್ಬಿಡ್ತಾರೆ. ಇತ್ತ ಕಡೆ ಎಲ್ಲರೂ ಕೂಡ ಶ್ರವಣ್ ನಚ್ಚಿ ಮನೆಗೆ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದಾರೆ. ಈ ಕಡೆ ದೀಪಾವಳಿಯ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಸಿದ್ಧವಾಗಿದ್ದಾರೆ. ಮೊದಲನೇ ದಿನ ಎಲ್ಲರೂ ಬೇರೆ ಬೇರೆಯವರ ರೂಮನ್ನು ಕ್ಲೀನ್ ಮಾಡಬೇಕು, ಇದರಿಂದ ಸಂಬಂಧ ಗಟ್ಟಿ ಆಗುತ್ತೆ ಅಂತ ಸಂಗೀತ ಅವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಅಜಿತ್ ಭೂಮಿ ರೂಮನ್ನು ಅಶ್ವಿನಿ ಮತ್ತು ಸಂಗೀತ ಕ್ಲೀನ್ ಮಾಡ್ತೀನಿ ಅಂತ ಹೋಗ್ತಾರೆ. ಈ ಕಡೆ ಭೂಮಿ ಮತ್ತು ಅಜಿತ್ ನಚ್ಚಿ ರೂಮನ್ನು ಕ್ಲೀನ್ ಮಾಡ್ತೀನಿ ಅಂತ ಹೋಗ್ತಾರೆ. ಬಟ್ ಅಷ್ಟರಲ್ಲಿ ಶ್ರವಣ್ಣ ಮನೆಗೆ ಬಂದಿಲ್ವಲ್ಲ ಅಂತ ಕೂಡ ಯೋಚನೆ ಮಾಡ್ತಾರೆ. ನಂತರ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಇದರ ನಡುವೆ ಅತ್ತ ಕಡೆ ಅಶ್ವಿನಿ ಕೂಡ ಅಜಿತ್ ರೂಮನ್ನು ಕ್ಲೀನ್ ಮಾಡೋಕ್ಕೆ ಹೋಗಿರೋದು, ಏನಾದರೂ ಸುಳಿವು ಸಿಗುತ್ತಾ ಅವರ ಮದುವೆ ಬಗ್ಗೆ ಅಂತ. ಈ ಕಡೆ ಅಜಿತ್ ಭೂಮಿ ಮರ್ತು ಬಿಟ್ಟಿದ್ದಾರೆ, ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜಿನ ಡಾಕ್ಯುಮೆಂಟಲ್ಲಿ ಇದೆ ಅಂತ, ಅದನ್ನು ಮರ್ತಿದ್ದೆ. ಇತ್ತ ಕಡೆ ಕೋಳಿ ಜಗಳ ಮಾಡಿಕೊಂಡು ಕ್ಲೀನ್ ಮಾಡ್ತಿರ್ತಾರೆ. ಇದರ ನಡುವೆ ಭೂಮಿ ನಾನೇ ಹೋಗ್ಬಿಟ್ಟು ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಡಾಕ್ಯುಮೆಂಟ್ನ ಅರಿದು ಬಿಡ್ತೀನಿ ಹಾಗೆ ಹಿಂಗೆ ಅಂತಿದ್ದಾಗ ನೆನಪಾಗ್ಬಿಡುತ್ತೆ. ಇಬ್ಬರು ಕೂಡ ಓಡಿ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಸಂಗೀತ ಅವರ ಕೈಗೆ ಆ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ. ಇತ್ತ ಕಡೆ ಶ್ರವಣ್ ಅವರು ಕಾಲ್ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬರುವುದಿಲ್ಲ, ಬಂದರೆ ನನಗೆ ಅವಮಾನ ಆಗಿದ್ದೆ ನೆನಪಾಗತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ, ಇಲ್ಲ ನಾನು ತಪ್ಪು ಮಾಡಿದ್ದೀನಿ, ಪ್ರಾಯಶ್ಚಿತ್ತ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅಜ್ಜಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಇತ್ತ ಕಡೆ ನಚ್ಚಿಗೆ ದೊಡ್ಡ ಅನುಮಾನ ಬರ್ತದೆ, ದೇವಿಯಾನಿ ಅತ್ತೆ ಕಾಲ್ ಮಾಡಿದ ಮೇಲೆ ಶ್ರವಣ್ ಮಾವ ಬದಲಾಗಿದ್ದು ಅಂತ. ಹಾಗಾಗಿ ಅಜಿತ್ ಜೊತೆ ಸೇರಿಕೊಂಡು ದೇವಿಯಾನಿಯ ನಿಜವಾದ ಮುಖ ಏನು ಅನ್ನೋದನ್ನು ಬಯಲು ಮಾಡ್ತಾನೆ ನಚ್ಚಿ. ಇಲ್ಲಿ ದೇವಿಯಾನಿಯ ಜುಟ್ಟು ನಚ್ಚಿ ಕೈಗೆ ಸಿಗತ್ತಾ, ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.